ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇದ್ದಂಗೆ ಡೇಟಿಂಗ್ ಸ್ಕ್ಯಾನ್ ಮಾಡಿಸ್ಬೇಕಾ ಇಲ್ಲ ಡೈರೆಕ್ಟ್ NT ಸ್ಕ್ಯಾನ್ ಮಾಡಿಸ್ಬೋದಾ ಅಂತ ಪ್ರೀವಿಯಸ್ ವಿಡಿಯೋ ನೋಡಿಕೊಂಡು ಕೆಲವರು DM ಮಾಡಿದರು. ಈ ಥರ ಡೌಟ್ ನಿಮಗೂ ಇದ್ದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಪ್ರೆಗ್ನೆನ್ಸಿ ಯಾವಾಗಲೂ ಗರ್ಭಕೋಶದ ಒಳಗಡೆನೇ ಆಗಲ್ಲ, ಹೊರಗಡೆ ಕೂಡ ಆಗುತ್ತೆ. ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಅಂತಾರೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎಲ್ಲೆಲ್ಲಾಗುತ್ತೆ? ಅಂಡಾಶಯದಲ್ಲಾಗುತ್ತೆ, ಟ್ಯೂಬ್ನಲ್ಲಾಗುತ್ತೆ, ಗರ್ಭಕೋಶ ಬಾಯಲ್ಲಾಗುತ್ತೆ, ಇಲ್ಲ ಅಂದರೆ ಪ್ರೀವಿಯಸ್ ಸಿಸೇರಿಯನ್ ಸ್ಕಾರ್ನಲ್ಲಿ ಕೂಡ ಆಗೋ ಚಾನ್ಸಸ್ ಇದೆ. ಎಲ್ಲರಿಗೂ ಈ ಥರ ಎಕ್ಟೋಪಿಕ್ ಆಗಲ್ಲ. 300ರಲ್ಲಿ 1-2 ಕೇಸ್ಗಳಲ್ಲಿ ಆಗೋ ಚಾನ್ಸಸ್ ಇದೆ. ಏನಕ್ಕಾಗುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಟ್ಯೂಬ್ ಸರ್ಜರಿ ಏನಾದ್ರು ಆಗಿದ್ದರೆ, ಟ್ಯೂಬ್ದು ಇನ್ಫೆಕ್ಷನ್ ಏನಾದ್ರು ಇದ್ದರೆ, ಅಥವಾ IVF ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಟ್ಯೂಬ್ ಮತ್ತು ಓವರಿಲಿ ಪ್ರೆಗ್ನೆನ್ಸಿ ಆದರೆ ಸಕ್ಸಸ್ ಆಗಲ್ಲ. ಏನಕ್ಕೆ ಅಂದರೆ ಅಲ್ಲಿ ಸೂಕ್ತವಾದ ವಾತಾವರಣ ಇರಲ್ಲ, ಮತ್ತು ಅಲ್ಲಿ ಆದರೆ ಸೈಜ್ ದೊಡ್ಡ ಆಗ್ತಾ ಆಗ್ತಾ ಸ್ಟ್ರೆಚ್ ಆಗೋಕ್ಕಾಗದೆ ರಪ್ಚರ್ ಆಗಿ ರಕ್ತಸ್ರಾವ ಆಗುತ್ತೆ. ಅದು ಜೀವಕ್ಕೆ ಅಪಾಯ ಕೂಡ ಇರುತ್ತೆ. ಸೊ ಅದಕ್ಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇದ್ದಂಗೆ ಡೇಟಿಂಗ್ ಸ್ಕ್ಯಾನ್ ಮಾಡಿಸ್ಬೇಕು, ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಗೆ ಯಾರು ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋ ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ DM ಮಾಡಿ.